ಸೆಂಟ್ರಿಂಗ್ ಮರದ ತುಂಡು ಬಿದ್ದು ಬಾಲಕಿ ತೇಜಸ್ವಿನಿ ಸಾವು ಪ್ರಕರಣ ಇದೀಗ ಕಂಡು ಬರ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆ ಬಳಿ ಯುವತಿ ಕುಟುಂಬಸ್ಥರು ಕೂಡ ಆಕ್ರಂದನ ವ್ಯಕ್ತಪಡಿಸಿದ್ದಾರೆ. ಸದ್ಯ ಸೆಂಟ್ರಿಂಗ್ ಮರದ ತುಂಡು ಬಿದ್ದು ಬಾಲಕಿಯೊಬ್ಬರು ತೇಜಸ್ವಿನಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆ ಬಳಿ ಯುವತಿಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಥಳಕ್ಕೆ ಮನ ಮಾಲೀಕ ಬರುವಂತೆ ಕುಟುಂಬಸ್ಥರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮನೆ ಮಾಲೀಕ ಬರುವಂತೆ ಕುಟುಂಬಸ್ಥರಿಂದ ಒತ್ತಾಯ. ನಾಪತ್ತೆಯಾಗಿದ್ದಾರಂತೆ ಮನೆ ಮಾಲೀಕ. ಈಗ ನಾಪತ್ತೆಯಾಗಿರುವ ಮನೆ ಮಾಲೀಕನ ವಿರುದ್ಧ ಯುವತಿ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ತೇಜಸ್ವಿನಿ ಮೃತದೇಹ ಇದೆ. ಸೆಂಟ್ರಿಂಗ್ ಮರ ಬಿದ್ದು ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾಳೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ವಿಕ್ಟೋರಿಯಾ ಆಸ್ಪತ್ರೆ ಬಳಿ ಯುವತಿ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಯುವತಿ ಸಾವನ್ನಪ್ಪಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೋಷಕರು ಕೂಡ ಮನೆ ಮಾಲಕನ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸೆಂಟ್ರಿಂಗ್ ಮರದ ತುಂಡು ಬಿದ್ದು ಸದ್ಯ ಯುವತಿ ಸಾವನ್ನಪ್ಪಿರುವಂತಹ ಪ್ರಕರಣ ಇದು. ಈಗ ಏನು ಮನೆ ಮಾಲಕನ ನಿರ್ಲಕ್ಷ್ಯಕ್ಕೆ ಈ ರೀತಿ ಯುವತಿಯ ಸಾವಾಗಿದೆ ಅಂತ ಹೇಳಿ ಕುಟುಂಬಸ್ಥರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈಗ ಮನೆ ಮಾಲೀಕ ಕೂಡ ನಾಪತ್ತೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸ್ಥಳೀಯ ಪೊಲೀಸರ ವಿರುದ್ಧ ಕೂಡ ತೇಜಸ್ವಿನಿ ಕುಟುಂಬಸ್ಥರು ಕಿಡಿಕಾರ್ತಾ ಇದ್ದಾರೆ. ನಿರ್ಮಾಣ ಹಂತದ ಮನೆ ಮಾಲೀಕನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಒಂದು ದಿನ ಕಳೆದರೂ ಕೂಡ ಮನೆ ಮಾಲೀಕನ ವಿರುದ್ಧ ಕ್ರಮವಿಲ್ಲ ಅಂತ ಹೇಳಿ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು. ಮೃತ ಯುವತಿ ತೇಜಸ್ವಿನಿ ಚಿಕ್ಕಮ್ಮ ಪಾರ್ವತಮ್ಮ ಅವರು ಕೂಡ ಮಾತನಾಡಿದ್ದಾರೆ. ಸ್ಥಳೀಯ ಪೊಲೀಸರ ವಿರುದ್ಧ ಆರೋಪ ಮಾಡಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಾಡ್ತಾನೆ ಇದ್ದಾರೆ ನಮ್ಮ ಅಂಕಲ್. ಅವತ್ತಿಂದ ಫೋನೇ ಎತ್ತುತ್ತಾ ಇಲ್ಲ, ಪಿಕ್ ಮಾಡ್ತಾ ಇಲ್ಲ. ಸದ್ಯ ಇವಾಗ ನೋಡಿದ್ರೆ ಸ್ಟೇಟ್ಮೆಂಟ್ ಎಲ್ಲ ತಗೊಂಡು ಖಾಲಿ ಪೇಪರ್ ಸೈನ್ ಮಾಡಿ ಅಂತ ಇದ್ದಾರೆ. ಇದ್ರ ಅರ್ಥ ಏನು? ಪೊಲೀಸ್ ಅವ್ರ ನಿರ್ಲಕ್ಷ್ಯ ಇದೆ ಅಂತ ಅಲ್ವಾ? ಪೊಲೀಸ್ ಅವ್ರ ರೆಸ್ಪಾನ್ಸಿಬಿಲಿಟಿ ತಗೊಂತಾ ಇಲ್ಲ ಅಂತ ಅಲ್ವಾ? ನೋಡಿ 24 ಅವರ್ಸ್ ಒಳಗಡೆ FIR ಆಗಿ 24 ಅವರ್ಸ್ ಒಳಗಡೆ ಅರೆಸ್ಟ್ ಆಗ್ಬೇಕು ಅಂತ ಇದೆ. ಅದು ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಇದು ಪೊಲೀಸ್ ಅವ್ರು ಇನ್ವಾಲ್ವ್ ಆಗಿದ್ದಾರೆ ಅಂತಾನೆ ತೋರಿಸ್ತಿದೆ ಅಲ್ವಾ ನಮ್ಗೆ? ಈಗ ನಿಮ್ ಕಂಪ್ಲೇಂಟ್ ತಗೊಂಡು FIR ಮಾಡಿದಾರಾ ಇಲ್ವಾ? FIR ಮಾಡಿದ್ದಾರೆ, ಏನು ರೆಸ್ಪಾನ್ಸೇ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನಾವೇನ್ ಅರ್ಥ ಮಾಡ್ಕೊಬೇಕು? ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಸ್ಕೊಡಕ್ಕೂ ಯಾರು ಬರ್ಲಿಲ್ವಾ? ಇವಾಗ ಅದು ಫೋರ್ಸ್ ಮಾಡಿದ್ಕೆ ನಮ್ಮ ಅಂಕಲ್ ಇವಾಗ ಬಂದು ಏನೋ ಮಾಡ್ಕೊಡ್ತೀನಿ ಅಂತ ಪೊಲೀಸ್ ಅವ್ರು ಬರ್ತಿದ್ದಾರೆ. ಅದು ಈಗ ಬಿಲ್ಡಿಂಗ್ ಓನರ್ ಏನಾರ ಕರ್ಸಿದಾರ ಅಂತ? ಕರ್ಸಿ ಅಂತ ನಾವು ಹೇಳ್ತಾನೆ ಇದೀವಿ. ನೋಡಿ ಒಂದ್ ಮಗು ಈ ತರ ಆಗಿದೆ ಅಂತ ಕನಿಕರಣೆ ಇಲ್ವಾ ಅವ್ರಿಗೆ? ಎಷ್ಟೊತ್ತಾಗಿದೆ ನೋಡಿ, ನಿನ್ನೆಯಿಂದ ಅವ್ರು ಕರ್ಸೋದ್ರಲ್ಲೇ ಇದ್ದಾರ. ಬೇರೆಯವ್ರದ್ದಾಗಿದ್ರೆ ಅವ್ರು ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ತಗೊಂತಾ ಇರ್ಲಿಲ್ವಾ? ದೊಡ್ಡ ದೊಡ್ಡ ಅಧಿಕಾರಿಗಳು ಮಕ್ಕಳಾಗಿದ್ದಿದ್ರೆ ಬಿಟ್ಬಿಡ್ತಾ ಇದ್ರ? ಮಿಡಲ್ ಕ್ಲಾಸ್ ಜನ ಅಂತ ಹೇಳಿ ಅಲ್ವಾ ಇವ್ರಿಗೆಲ್ಲ ನಿರ್ಲಕ್ಷ್ಯ ಮಾಡ್ತಾ ಇರೋದು? ಇವ್ರು ಈ ತರ ಎಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಂಡೇ ಇರೋದಕ್ಕೆ ನಮ್ಗೇನ್ ಅನ್ನಿಸ್ತಾ ಇದೆ, ಪೊಲೀಸ್ ಅವರು ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ ಅಂತ ನಮ್ಗೆ ಅನ್ನಿಸ್ತಿದೆ ಸರ್. ಸಾಲದಿಕ್ಕೆ ಖಾಲಿ ಪೇಪರ್ ಸೈನ್ ಮಾಡಿ ಅಂತಿದ್ದಾರೆ ಅಂತ ಹೇಳಿದ್ರೆ ಅದ್ರ ವ್ಯಾಲ್ಯೂ ಏನು? ಯಾರು ಮಾಡಿಲ್ಲ ಸರ್. ನಿನ್ನೆ ಬಂದು ಲಾಯರ್ ಬಂದು ಅವ್ರ ಮುಖಾಂತರ ನೋಡಿ ಲಾಯರ್ ತೆಚ್ಚಿದ್ದಾರೆ ಅಂತ ಹೇಳಿದ್ರೆ ಕಟ್ಟಡದ ಮಾಲೀಕ ಹಂಗಂತ ಹೇಳಿದ್ರೆ ಇಲ್ಲಿ ಬಂದು ಮಾತಾಡ್ಬೋದು ತಾನೆ? ಏನಿದೆ ಅವ್ರ ತಂದೆ ತಾಯಿ ಹತ್ರ ಮಾತಾಡ್ಬೋದು ತಾನೆ? ಅದು ಕೆಲಸ ಮಾಡ್ತಾನೆ ಇದ್ದಾರೆ ನಮ್ಮ ಅಂಕಲ್ ಅವತ್ತಿಂದ ಫೋನ್.
ಸದ್ಯ ಯುವತಿಯ ಸಾವಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ವಿದ್ಯಾರ್ಥಿನಿಯ ಸಾವಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರು ಪೊಲೀಸರ ಮೇಲೆಯೇ ಈಗ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಘಟನೆ ನಡೆದು 24 ಗಂಟೆ ಆಗಿದೆ. FIR ಅನ್ನ ದಾಖಲಿಸೋಕ್ಕೂ ಕೂಡ ಇಂದು ಮುಂದು ಮಾಡಿದ್ರು. ಈಗ FIR ದಾಖಲೆ ಆದ್ಮೇಲೂ ಕೂಡ ಯಾವುದೇ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. ಈ ಹಿನ್ನೆಲೆ ಪೊಲೀಸರು ಕೂಡ ಇಲ್ಲಿ ಏನೋ ಒಂದು ರೀತಿ ಏನು ಕಟ್ಟಡ ಮಾಲೀಕನ ಪರವಾಗಿದ್ದಾರೆ ಅನ್ನುವಂಥ ರೀತಿ ತೋರಿಸ್ಕೊಳ್ತಾ ಇದ್ದಾರೆ. ಸಾಲದ್ದಕ್ಕೆ ನಮ್ಮ ಕಡೆಯಿಂದ ಅವರು ಏನು ಬ್ಲಾಂಕ್ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಳಕ್ಕೆ ಹೊರಟಿದ್ರು. ಲಾಯರ್ನ ಇಟ್ಕೊಂಡು ಬರ್ತಾರೆ, ಏನೇನೋ ಮಾಡ್ತಾ ಇದ್ದಾರೆ. ಸೊ ಯಾಕೆ ಒಂದು ಮಗುವಿನ ಸಾವಿಗೆ ಪೊಲೀಸರು ಇಷ್ಟು ನಿರ್ಲಕ್ಷ್ಯ ತೋರ್ತಾ ಇರೋದು ಯಾಕೆ? ಇದರಿಂದ ಪೊಲೀಸರಿಗೆ ಏನು ಲಾಭ? ಹೀಗೆ ಕುಟುಂಬದ ಏನು ಅವರ ಆ ಯುವತಿ ಏನು ಸಾವನ್ನಪ್ಪಿದ್ದಾಳೆ, ಆ ಯುವತಿಯ ಚಿಕ್ಕಮ್ಮ ಮಾತನಾಡಿದಂಥ ಸಂದರ್ಭದಲ್ಲಿ ಪೊಲೀಸರ ನಡೆಗೆ ತೀರಾ ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು. ಒಟ್ಟಿನಲ್ಲಿ ಕಟ್ಟಡ ನಿರ್ಮಾಣ ಹಂತದಲ್ಲಿದ್ದಂಥ ಮನೆಯ ಏನು ಸೆಂಟ್ರಿಂಗಿಗೆ ಬಳಸಿರ್ತಾರಲ್ಲ ಮರದ ತುಂಡು, ಆ ತುಂಡು ಬಿದ್ದು ಈ ರೀತಿ ಘಟನೆ ಆಗಿರುವಂತಹ ವಿಚಾರ ಇದು. ಸೊ ಹೀಗಾಗಿ ಕೂಡಲೇ ಆ ಮಾಲಕರು ಅಲ್ಲಿ ಸ್ಥಳಕ್ಕೆ ಬರಬೇಕು. ಮನೆ ಮಾಲಕರು ಬಂದು ಏನಾಗಿದೆ ಎತ್ತ ಅಂತ ತಿಳ್ಕೊಂಡು ಅವರು ಕುಟುಂಬಸ್ಥರ ಜೊತೆ ಮಾತಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಪೊಲೀಸರಾದರೂ ಮಾಡಬೇಕಲ್ಲ ಈ ಕೆಲಸನ. ಈ ಕಂಪ್ಲೇಂಟ್ ಆಗಿದೆ ಅಂತಂದಮೇಲೆ 24 ಗಂಟೆ ಒಳಗಡೆ ನೀವು ಅವ್ರನ್ನ ಅರೆಸ್ಟ್ ಮಾಡಬೇಕು, ಇಲ್ಲ ಕರೆಸಿ ಕುಂದಿರಿಸಿ ಮಾತಾಡಬೇಕು. ಯಾವುದು ಮಾಡ್ತಾ ಇಲ್ಲ ಅಂತಂದರೆ ಏನರ್ಥ? ಇದು ಏನೋ ಪೊಲೀಸರ ಏನೋ ಮುತುವರ್ಜಿಯಲ್ಲಿ ನಡೀತಾ ಇದೆ ಅನ್ನೋದು ನಮಗೆ ಅನುಮಾನ ಇದೆ. ಸೊ ನೋಡಿ, ಪೋಸ್ಟ್ ಮಾರ್ಟಮ್ ಮಾಡಿಸಬೇಕಾದ್ರೂ ಕೂಡ ನಾವು ಪೊಲೀಸರಿಗೆ ಫೋನ್ ಮಾಡಿ ಕರೆಸ್ಬೇಕು. ಅವರೇ ಆಗಿ ಅವರು ಬಂದಿಲ್ಲ, ನಾವೇ ಅವರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ ಮೇಲೆ ಅವ್ರು ಬಂದಿದ್ದಾರೆ. ಸೊ ಹೀಗೆ ಅವರ ಕರ್ತವ್ಯದಲ್ಲಿ ಅವರು ಎಲ್ಲೋ ಒಂದು ಕಡೆ ಏನೋ ಒಂದು ಮಸಲತ್ತು ಮಾಡೋ ರೀತಿ ನಮಗೆ ಕಂಡು ಬರ್ತಾ ಇದೆ. ಪೊಲೀಸರ ಮೇಲೇನೆ ನಮಗೀಗ ದೊಡ್ಡ ಅನುಮಾನ ಇದೆ. ಸೊ ಆ ಮಾಲಕರು ಬರಬೇಕು ಸ್ಥಳಕ್ಕೆ ಅಂತ ಹೇಳಿ ಕುಟುಂಬಸ್ಥರು ತಮ್ಮ ಆಕ್ರೋಶವನ್ನು ಸದ್ಯ ಏನು ಘಟನೆ ಸ್ಥಳದಲ್ಲಿ ನಿಂತು ವ್ಯಕ್ತಪಡಿಸ್ತಾ ಇದ್ದಾರೆ.